ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಬನ್ನಿ, ಇವತ್ತು ಬೆಳಗಿನ ತಿಂಡಿ ಏನು ಮಾಡ್ತಿದ್ದೀನಿ ಅಂತ ನೋಡೋಣ. ಹಾಗೆ ರವೆ ಹುರಿತಾ ಇದ್ದೀನಿ. 1 ಕಪ್ ರವೆ ತಗೊಂಡಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ. ಮಳೆ ಅಂದರೆ ನಿಮಗೆ ನೋಡಿಬಿಟ್ರೆ ಅಪ್ಪ ಅಷ್ಟು ಮಳೆ ಬರ್ತಾ ಇದೆ. ಅದ್ರ ಜೊತೆಗೆ ನನ್ನ ವಾಯ್ಸ್ ಅವರು ಕೇಳಿಸ್ತಿದೆ ಅಂತ ನಾನು ಅನ್ಕೊಳ್ತಿಲ್ಲ. ನಾನು ಅಡುಗೆ ಮಾಡ್ಬೇಕಾದ್ರೆ ಇವತ್ತು ಡೈರೆಕ್ಟಾಗಿ ಹಾಕ್ಬಿಡೋಣ ಹಾಗೆ ವಾಯ್ಸನ್ನು ಅಂದ್ಕೊಂಡು ವಿಡಿಯೋ ಮಾಡಿದೆ. ಬಟ್ ಆ ಕಡೆ ಈ ಕಡೆ ಸೌಂಡು ಬುರ್ರ ಮಳೆ ಸೌಂಡಿಗೆ ಕೇಳಿಸ್ಲೇ ಇಲ್ಲ. ಹಾಗಾಗಿ ಮತ್ತೆ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ. ಹಾಗೆ ಮೀಡಿಯಮ್ ಉರಿಯಲ್ಲಿ ಡ್ರೈ ಆಗಿ ಹುರ್ಕೊಂಡಿದ್ದೀನಿ. ನಾನು ಹುರ್ಕೊಂಡು ಇಳಿಸ್ಕೊಂಡು ಆ ಸೈಡಿಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡಿಗೆ ನಾನು ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿ ತುಂಬ ದಪ್ಪ ಇದೆ. ಇದರಲ್ಲಿ ಎಲ್ಲ ಥರ ತಿಂಡಿ ಮಾಡಲಿಕ್ಕೆ, ಅಂದರೆ ಅಡುಗೆ ಈ ಹುರಿಯೋ ಅಂಥ ತಿಂಡಿ ಏನೇ ಇದ್ದು ಬಜ್ಜಿ, ಬೋಂಡ, ಚಕ್ಲಿ ಇಂಥದ್ದು ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಹಲ್ವಾ ಇಂಥದ್ದೆಲ್ಲ ಮಾಡಲಿಕ್ಕೆ ಇದು ತುಂಬ ದಪ್ಪ ಇರೋದ್ರಿಂದ ಭಾಳ ಚೆನ್ನಾಗಾಗುತ್ತೆ ನಂಗೆ. ಹಾಗಾಗಿ ಬಾಣಲಿ ಕಲ್ಲರ್ ಹೇಗಾರು ಇರಲಿ, ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನೊಂದು ಈ ಗಿಂಡಿಯಲ್ಲಿ ಕಾಲು ಗಿಂಡಿಯಷ್ಟು ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇದೆ. ಕೆಲವರು ಇಷ್ಟು ಎಣ್ಣೆ ಹಾಕೋದಿಲ್ಲ ಆಯಿಲು, ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ನಾನು ಅದ್ರ ಜೊತೆಗೆ ಎಣ್ಣೆ ಕಾದಿದೆಯಲ್ಲ, ಕಾದ ಮೇಲೆ ಸಾಸಿವೆ, ಆಮೇಲೆ ಉದ್ದಿನಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಹಾಕ್ಬೋದು, ನಾನು ಹಾಕಲಿಲ್ಲ. ಆಮೇಲೆ ಕರಿಬೇವು ಹಾಕಿದೆ. ಆಮೇಲೆ 1-2 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಹಸಿಮೆಣಸಿನ್ಕಾಯಿ ಒಂದೇ ಬೇಕಾದ್ರೂ ಹಾಕ್ಕೋಬೋದು, ನಾನು ಎರಡನ್ನೂ ಸೇರಿಸಿ ಹಾಕಿದ್ದೀನಿ. ಹಸಿಮೆಣಸು, ಒಣಮೆಣಸು, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಎರಡನ್ನೂ ಹಾಕೋದ್ರಿಂದ ಒಂಥರ ಟೇಸ್ಟ್ ಕೊಡುತ್ತೆ. ಒಮ್ಮೆ ಮಾಡಿ ನೋಡಿ. ಆಮೇಲೆ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ನೀವು ಉಪ್ಪಿಟ್ಟು ಮಾಡಿದರೆ, ಮನೇಲಿ ಉಪ್ಪಿಟ್ಟು ಯಾರು ತಿನ್ನಲ್ಲ ಅಂತೀವಲ್ಲ, ಮಕ್ಕಳೇ ಇರ್ಬೋದು ದೊಡ್ಡವರೇ ಇರ್ಬೋದು, ಅವರೂ ಸಹ ಉಪ್ಪಿಟ್ಟನ್ನು ತಿನ್ನಬೇಕು ಅನ್ನೋಷ್ಟು ರುಚಿಯಾಗುತ್ತೆ. ಇದೇ ಥರ ಮಾಡಬೇಕು, ಇದೇ ಕ್ವಾಂಟಿಟಿಯಲ್ಲಿ ಮಾಡಬೇಕು. ಆವಾಗ ಮಾತ್ರ ಅದೇ ಕ್ವಾಂಟಿಟಿಲಿ ಅದೇ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಷ್ಟೇ ಹಾಕೋದನ್ನು. ನೋಡಿ, ಮಳೆ ಸೌಂಡು ಕೇಳಿಸ್ತಾ ಇದೆ ನಿಮಗೆ. ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಮಳೆ ಸೌಂಡ್ ಅಂತೂ ತುಂಬ ಕೇಳ್ತಾ ಇದೆ. ಹಾಗೆ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಹುರ್ಕೊಂಡು ಹಾಗೆ ಸ್ವಲ್ಪ ನಾನು ಇವಾಗ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಾನು ಇದಕ್ಕೆ ಏನು ಹಾಕ್ತಿದ್ದೀನಿ ಅಂದರೆ, ಇವಾಗ ನಾನು ಅವರೆಕಾಳು ಹಾಕ್ತಾಯಿದ್ದೀನಿ. ನನಗೆ ಮರ್ತೋಗ್ಬಿಟ್ಟಿದೆ, ಅವರೆಕಾಳನ್ನ ಹೆಸರೇ ಮರ್ತೋಗ್ಬಿಟ್ಟಿದೆ. ಅವರೆಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಆ ಅವರೆಕಾಳು ಗ್ಯಾಸ್ಟ್ರಿಕ್ ಅಲ್ವಾ, ಸ್ವಲ್ಪ ಆ ಗ್ಯಾಸ್ಟ್ರಿಕ್ಕನ್ನು ಸ್ವಲ್ಪ ತಡೆಯುತ್ತೆ. ಮತ್ತು ನಾವು ಹಿಂಗೆ ಹಾಕೋದ್ರಿಂದ ಅದ್ರ ಜೊತೆಗೆ ನಾನಿಲ್ಲಿ ಹಸಿ ಶುಂಠಿನೂ ಕೂಡ ಹಾಕ್ತೀನಿ. ಹಾಗೆ ಟೊಮೊಟೊ ಹಾಕಿದೆ ನಾನು. ಟೊಮೊಟೊನ ಹಸಿ ವಾಸನೆ ಹೋಗೋ ತನಕ, ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಬಿಡಬೇಕು, ಇದಿಲ್ಲ ಫುಲ್ ಸುತ್ತ ಆಯಿಲ್ ಬಿಡಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಆಮೇಲೆ ಅರಿಶಿನ ಪುಡಿ ಹಾಕಿದೆ ನಾನು. ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅರಿಶಿನ ಪುಡಿ ಹಾಕಿನೂ ಅಷ್ಟೇ ಒಂದು ಸಲ ಗಮ್ಮನ್ಬೇಕು. ಅರಿಶಿನ ಪುಡಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ಥರನೇ ಹುರ್ಕೋಬೇಕು. ಮತ್ತು ದೊಡ್ಡ ಉರಿಯಲ್ಲಿ ಹುರಿದ್ರೆ ಒಂದೇ ಸಲ ಸೀದು ಹೋಗುತ್ತೆ. ಯಾವುದೇ ಅಡುಗೆ ಆಗಲಿ ನೋಡಿ, ನೀವು ಸಣ್ಣ ಉರಿಯಲ್ಲಿ, ಮೀಡಿಯಮ್ ಉರಿಯಲ್ಲಿ ಮಾಡಿದರೆ ಅದ್ರ ಟೇಸ್ಟೇ ಬೇರೆ. ಒಂದೇ ಸಲ ಬೇಗ ಆಗಬೇಕು ಅಂತ ನಾವೇನಾದ್ರು ಗಡಿಬಿಡಿಗೆ ದೊಡ್ಡ ಉರಿ ಮಾಡ್ಕೊಂಡು ಹುರಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅಡುಗೆ. ನಾನು ಇವಾಗ ಬೇಯಿಸಿಟ್ಕೊಂಡಿದ್ದೆಲ್ಲ ಅವರೆಕಾಳು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಒತ್ತಿ, ಆಲ್ ಅಂತ ಬರುತ್ತೆ, ಅದನ್ನ ಒತ್ತಿದರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಪ್ರತಿಯೊಂದು ಬರುತ್ತೆ, ನೀವು ವಿಡಿಯೋ ನೋಡ್ಬೋದು. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬಿರ್ತೀನಿ. ಇಷ್ಟು ದಿನ ನನ್ನ ಸಪೋರ್ಟ್ ಮಾಡ್ತಾ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹಾಗೆ ಹುರ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ ಆ ಕಾಳಿಗೆ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋಣ. ನಾವು ಏನು ಕ್ವಾಂಟಿಟಿ ಮಾಡ್ತೀವಿ ಅದ್ರ ಮೇಲೆ ಗೊತ್ತಿರುತ್ತೆ ಎಲ್ಲರಿಗೂ. ಉಪ್ಪು ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ. ಯಾವುದು ಎಷ್ಟೇ ಹಾಕಿದ್ರೂ ಉಪ್ಪು ಮಾತ್ರ ಎಲ್ಲರಿಗೂ ಕರೆಕ್ಟಾಗಿ ಹಾಕಲಿಕ್ಕೆ ಗೊತ್ತಿರುತ್ತಲ್ವ. ಉಪ್ಪು ಜಾಸ್ತಿ ಅದು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಡಿಮೆ ಆದ್ರೂ ಹಾಕ್ಕೊಂಡು ತಿನ್ಬೋದು. ಅದನ್ನು ಯಾರಿಗೂ ಹೇಳೋದೇ ಬೇಡ ಉಪ್ಪು ಹಾಕೋದನ್ನು. ಆದರೂ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅಷ್ಟೇ. ಹಾಗೆ ನಾನೊಂದು ಸೈಡಿಗೆ ನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕಿದೆ. ಇದಕ್ಕೆ 1 ಲೋಟ ರವೆಗೆ ನಾನು 3.25 ಕಪ್ಪು ನೀರು ಹಾಕಿದ್ದೀನಿ. ಹಾಗೆ ರವೆನೂ ಅಷ್ಟೇ ಹುರಿದು ಇಟ್ಕೊಂಡಿದೆಯಲ್ಲ, ಅದು ಈ ಸೈಡಿಗೆ ಒಂದು ಸೈಡಿಗೆ ಹುರಿದಿದ್ದು ಸ್ವಲ್ಪ ಬಿಸಿನೇ ಇದೆ. ಹಾಗೇನೆ ತಕ್ಷಣಕ್ಕೆ ಹಾಕಬೇಕು. ಬಿಸಿ ಇದ್ದರೆ ಅದು ಬಿಸಿ ಇರುತ್ತಲ್ವ, ಇದು ಕುದೀತಾ ಇರುತ್ತಲ್ವ, ತಕ್ಷಣಕ್ಕೆ ಹಾಕ್ಬಿಡ್ಬೇಕು ರವೆನ ಈ ಒಗ್ಗರಣೆ ನೀರಿಗೆ ಹಾಕ್ಬಿಟ್ಟು ಇನ್ನೂ ಸಣ್ಣ ಉರಿ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಈಗ ನೋಡಿ,
ಒಂದೇ ಸಲಕ್ಕೆ ಜೋರು ಇರುತ್ತಲ್ಲ ಅದನ್ನು ಸಣ್ಣ ಮಾಡ್ಕೊಂಬಿಟ್ಟು ಇವಾಗ ಒಂದು ಸಲ ಮುಚ್ಚಿಟ್ಟು ಬಿಡೋಣ ನಾವು. ಈ ಥರ ಮುಚ್ಚಿಟ್ಟು ಆಮೇಲೆ ತೆಗೆದು ನೋಡಿ ಹೇಗೆ ಆಗುತ್ತೆ ಅಂತ. ನೋಡಿ ಇವಾಗ ಮುಚ್ಚಿಡೋಣ ಈ ಥರ. ಈ ಹದಕ್ಕಾಗಿದೆ. ಮುಚ್ಚಿಟ್ಬಿಟ್ಟು ಎರಡು ನಿಮಿಷ ಹಾಗೆ ಬಿಟ್ಟುಬಿಡೋಣ. ಬಿಟ್ಟುಬಿಟ್ಟು ಆಮೇಲೆ ತೆಗೆದು ನೋಡಿದರೆ ಹೀಗಾಗಿರುತ್ತೆ ನೋಡಿ. ತೆಗಿಲಿಕ್ಕೆ ಓಡೋಡಿ ಹೋಗ್ತಾ ಇದೆ. ನೋಡಿ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಮತ್ತು ಇನ್ನೊಂದು ಸ್ವಲ್ಪ ಆರಬೇಕು, ಅವಾಗ ಇನ್ನೂ ಚೆನ್ನಾಗಾಗುತ್ತೆ. ಮತ್ತೇನು ಗೊತ್ತಾ, ತುಪ್ಪ ಹಾಕ್ಕೊಂಡು ಇದ್ರ ಮೇಲೆ ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ವಾವ್. ಕಾಯಿ ತುರಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದು ತೆಂಗಿನಕಾಯಿ ತುರಿ ಹಾಕಿದಲ್ಲಿ ಮಿಸ್ ಆಗಿದೆ, ಸ್ಕಿಪ್. ನಾನು ಎಲ್ಲೂ ಎಡಿಟಿಂಗ್ ಮಾಡೋದಿಲ್ಲ. ಎಡಿಟ್ ಅಂದ್ರೆ ನಂಗೆ ಅದೆಲ್ಲ ಬರೋದಿಲ್ಲ. ನಾನು ಹೆಂಗೆ ವಿಡಿಯೋ ಮಾಡಿರ್ತೀನಿ ಹಾಗೆ ಹಾಕ್ಬಿಡ್ತೀನಿ. ಯಾರು ಏನು ಅಂದ್ಕೋಬೇಡಿ. ಇವಾಗ ಬನ್ನಿ ಹಾಕ್ಕೊಂಡು ತಿನ್ನೋಣ, ಎಲ್ಲರೂ ತಿನ್ನೋಣ ಸೇರಿಕೊಂಡು. ಅದ್ರ ಜೊತೆಗೆ ನಾನು ಕೇಸರಿ ಬಾತ್ ಮಾಡಿದ್ದೆ. ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದರೆ ಯಾರು ಬರೀ ಉಪ್ಪಿಟ್ಟು ಮಾಡಿದ್ರೆ ಅಷ್ಟೊಂದು ಇಷ್ಟಪಡೋಲ್ಲ. ಅದು ಜೊತೆ ಕೇಸರಿ ಬಾತ್ ಬೇಕು ಅಂತಾರೆ. ಆದರೆ ಬರೀ ಉಪ್ಪಿಟ್ಟು ನಾನು ತಿಂತೀನಿ, ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಬಾಯ್ ಬಾಯ್.